ಬೆಳಗ್ಗೆ ನಾನಿವತ್ತು ಎದ್ದಾಗ ರಾತ್ರಿ ಇಡೀ ಮಳೆ ಹೊಯ್ದು ಬೆಳಗ್ಗೆ ತಂಪಾಗಿತ್ತು. ಒಂಥರ ನಿಶ್ಶಬ್ದವಾದ ವಾತಾವರಣ. ಮಳೆಯ ತಂಪು ಗಾಳಿ ಮತ್ತು ತಂತಿಗಳ ಮೇಲೆ ಪುಟ್ಟ ಪುಟ್ಟ ಹನಿಗಳು ಮತ್ತು ಇಡೀ ಟೆರೆಸ್ ಎಲ್ಲ ಒದ್ದೆ ಆಗಿತ್ತು. ಗಿಡಗಳಂತೂ ಹಚ್ಚ ಹಸಿರಾಗಿ ಆಗಷ್ಟೇ ಸ್ನಾನ ಮಾಡಿ ನಿಂತಿದ್ದೇನೋ ಅನ್ನೋಷ್ಟು ಸುಂದರವಾಗಿತ್ತು. ಮತ್ತಿವತ್ತು ನನ್ನ ಚಾನಲ್ನಲ್ಲಿ ನಮ್ಮ ಮನೇಲಿ ದೀಪಾವಳಿ ಹಬ್ಬನ ಹೇಗೆ ಆಚರಿಸಿದ್ವಿ ಅನ್ನೋ ಒಂದು ಲಾಂಗ್ ವಿಡಿಯೋನ ಹಾಕಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ದೀಪಾವಳಿ ಶಾರ್ಟ್ ವಿಡಿಯೋನಲ್ಲಿ ನಾನು ಹಾಕ್ಕೊಂಡಿದ್ದಂಥ ಕುರ್ತಾ ಸೆಟ್ ಬಗ್ಗೆ. ಅದು ಆ್ಯಕ್ಚುಲಿ ಅಮಾಲಿ ಅಂತ AMALI ಅನ್ನೋ ಒಂದು ವೆಬ್ಸೈಟಿಂದ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಲಾಂಗ್ ವಿಡಿಯೋಲು ಸಹ ಅದ್ರ ಬಗ್ಗೆ ಹೇಳಿದ್ದೀನಿ. ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ ಆ ವೆಬ್ಸೈಟ್ನ ಒಂದ್ಸಲಿ ಚೆಕ್ ಮಾಡಿ ಆಯಿತಾ. ಮತ್ತು ಸುಮಾರು ಜನ ಒಂದು ಹೇಳ್ತಾರೆ ಉಪ್ಪಿನ ಡಬ್ಬಿ ಖಾಲಿ ಆಗ್ದಂಗೆ ನೋಡ್ಕೊಳ್ಬೇಕು ಅಂತ. ಆದರೆ ಉಪ್ಪಿನ ಡಬ್ಬಿ ಗಲೀಜಾಗಿದ್ದರೆ ಅದನ್ನು ತೊಳೆದು ಮತ್ತೊಂದ್ಸಲಿ ರೀಫಿಲ್ ಮಾಡಬೇಕಲ್ವ. ಗಲೀಜಿದ ಕಡೆ ಮಹಾಲಕ್ಷ್ಮಿ ಹೇಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ. ಎಲ್ಲಿ ಶುಭ್ರತೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಲ್ವಾ.